ಎಲ್ಲರಿಗೂ ನಮಸ್ಕಾರ. ಕಾಫಿಯ ತವರೂರು ಚಿಕ್ಕಮಗಳೂರು. ಪ್ರತಿ ವರ್ಷ ಫೆಬ್ರವರಿಯ ಸಮಯದಲ್ಲಿ ಕಾಫಿ ತೋಟಗಳಲ್ಲಿ ಗಮಗಮಿಸುತ್ತಾ ಮೈತುಂಬಿ ಹರಳಿ ನಿಂತಿರುವ ಕಾಫಿ ಹೂಗಳನ್ನು ನೋಡೋದೇ ಹಂದ. ಕಾಫಿ ಹೂವಿನ ಆಕರ್ಷಣೆಗೆ, ಅದರ ಸುವಾಸನೆಗೆ ದುಂಬಿಗಳು, ಜೇನುಹುಳುಗಳು ಹೆಚ್ಚಾಗಿ ಬಂದು ಜೇಂಕರಿಸುವುದನ್ನು ಕೇಳೋದೇ ಚೆಂದ. ನಿಮಗೆ ಗೊತ್ತಿರಬಹುದು, ಜೇನುಹುಳುಗಳು ಪ್ರಕೃತಿಗೆ ಹಾಗೂ ಕೃಷಿಗೆ ಎಷ್ಟು ಮುಖ್ಯ ಅಂತ. ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಹೇಳುವಂತೆ, ಯಾವಾಗ ಜೇನುಹುಳುಗಳು ಭೂಮಿಯಿಂದ ನಶಿಸುತ್ತವೆಯೋ ಅಂದಿನಿಂದ ಕೇವಲ 4 ವರ್ಷಗಳವರೆಗೆ ಮಾತ್ರ ಮಾನವನು ಬದುಕಬಲ್ಲ. ಜೇನುಹುಳುಗಳು ಯಾವಾಗಲೂ ಹರಳಿದ ಹೂಗಳ ಕಡೆಗೆ ಆಕರ್ಷಿತವಾಗುತ್ತವೆ. ಹೂವಿಂದ ಹೂವಿಗೆ ಹಾರಿ ಪರಾಗಸ್ಪರ್ಶದ ಮೂಲಕ ನೈಸರ್ಗಿಕವಾಗಿ ರೈತರ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸುತ್ತವೆ. ಜೇನು ಸಾಕಣೆ ಮಾಡುವವರ ಬೆಳೆಗಳನ್ನು ನೀವು ನೋಡಿರಬಹುದು. ಅನಿವಾರ್ಯವಾಗಿ ರೈತರು ತಮ್ಮ ಬೆಳೆಗಳಿಗೆ ಕೆಮಿಕಲ್ ಔಷಧಿ ಸಿಂಪಡಣೆಯಿಂದ ಮಕರಂದ ಹೀರಲು ಬರುವ ಜೇನುಹುಳುಗಳ ಅವನತಿಗೆ ಕಾರಣವಾಗುತ್ತಿದ್ದೇವೆ. ಜೇನುತುಪ್ಪದ ಹಾಸ್ಯಗೆ, ಜೇನುಗುಡಿಗೆ ಬೆಂಕಿ ಹಚ್ಚಿ ಜೇನುಹುಳುವಿನ ಅವನತಿಗೆ ಈ ರೀತಿಯೂ ಕಾರಣವಾಗುತ್ತಿದ್ದೇವೆ. ಜೇನಿನ ಸಿಹಿ ಎಲ್ಲರಿಗೂ ಗೊತ್ತಿದೆ, ಆದರೆ ಜೇನುಹುಳುವಿನ ಮಹತ್ವ ಈ ಪರಿಸರಕ್ಕೆ ಎಷ್ಟು ಮುಖ್ಯ ಎಂಬ ಅರಿವು ನಮಗಿರಬೇಕು ಅಷ್ಟೇ. ಜೇನುಹುಳುಗಳನ್ನು ಸಂರಕ್ಷಿಸಿ. ಜೇನು ಇದ್ರೇನೆ ನಾವು. ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದಗಳು.